ಬಳ್ಳಾರಿಯಲ್ಲಿ ಶಾಂತಿ ಭಂಗ ಮಾಡೋದೇ ಜನಾರ್ದನ ರೆಡ್ಡಿಯ ಉದ್ದೇಶ. ಜನಾರ್ದನ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಇಲ್ಲಿಗಲ್ ಕೆಲಸವನ್ನ ಯಾವತ್ತೂ ಮಾಡಿಲ್ಲ. ನಾನು ಲಂಡನ್ನಲ್ಲಿ ಓದ್ಕೊಂಡು ಬಂದಿರೋದು, ಎಜುಕೇಟೆಡ್. ನಾನು ಈ ರೀತಿ ಅನ್ಎಜುಕೇಟೆಡ್ ಜೊತೆ ಮಾತಾಡೋದೇ ಸಮಂಜಸ ಅಲ್ಲ ಅನ್ನೋ ರೀತಿನಲ್ಲಿ ಮಾತಾಡಿದ್ರು. ಬಳ್ಳಾರಿ ಅಭಿವೃದ್ಧಿ ಮಾಡಿರೋದು ನಾನೇ ಅಂತ ಭರತ್ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟರು. ರಾಜಶೇಖರ್ ಮೇಲೆ ಫೈರಿಂಗ್ ಆಗಿದೆ, ಆತನಿಗೆ ನ್ಯಾಯ ಸಿಗಬೇಕು. ಜೀವನದಲ್ಲಿ ಶ್ರೀರಾಮುಲು ಸತ್ಯವನ್ನೇ ಹೇಳಿಲ್ಲ. ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗುವ ಭೀತಿಯಲ್ಲಿ ಈ ರೀತಿ ಮಾಡ್ತಿದ್ದಾರೆ. ಬಳ್ಳಾರಿಯಲ್ಲಿ ಶಾಂತಿ ಭಂಗ ಮಾಡೋದೇ ಇವರ ಉದ್ದೇಶ. ಇದನ್ನ ಭರತ್ ರೆಡ್ಡಿ ಅವರು ಹೇಳಿರೋದು. ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಯಾವುದೇ ರೀತಿಯ ಇಲಿಗಲ್ ಕೆಲಸಗಳನ್ನ ನಾನು ಮಾಡಿಲ್ಲ. ನಾನು ಒಳ್ಳೆ ರೀತಿಯಲ್ಲಿ ಎಜುಕೇಟೆಡ್, ವೆಲ್ ಎಜುಕೇಟೆಡ್ ನಾನು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬ್ಯಾನರ್ ಕಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ನಡೆದ ಗಲಾಟೆ ಇದೀಗ ಓರ್ವ ವ್ಯಕ್ತಿಯ ಕೊಲೆ ನಡೆದಿರುವಂಥದ್ದು. ಅಂದ್ರೆ ಆ ಒಂದು ಗಲಾಟೆಯಲ್ಲಿ ಓರ್ವ ವ್ಯಕ್ತಿಯ ಕೊಲೆ ಆಗಿರುವಂಥದ್ದು. ಅದು ಕೂಡ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗ, ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಲಾಗ್ತದೆ. ನಮ್ಮ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಾತಾಡಲಿಕ್ಕೆ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಇದ್ರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನು ಸರ್ ಗಲಾಟೆ, ಯಾಕೆ ಇಷ್ಟೊಂದು ವಿಕೋಪಕ್ಕೆ ಹೋಯ್ತು ಅಂತ ಸರ್? ನೋಡಿ, ಏನೇ ಗಲಾಟೆನೇ ಇಲ್ಲ. ಇವತ್ತು ಜನವರಿ 1 ಎಲ್ಲ ಶಾಂತಿಯುತವಾಗಿರ್ಬೇಕಂತೇಳಿ ಎಲ್ಲರೂ ಬೆಳಿಗ್ಗೆಯಿಂದ ವಿಶೇಷ ಮಾಡ್ಕೊಂಡಿದ್ವಿ. ನಾಡ್ದ ಕಾರ್ಯಕ್ರಮ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡೀಬಾರ್ದು ಅಂತೇಳಿ ಅವ್ರು ಒಂದು ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ. ಆ ತಿಂಗಳಿಂದ ಪ್ರಯತ್ನ ಮಾಡ್ತಾ ಇವತ್ತು ಏನೋ ಒಂದು ಸಣ್ಣ ಕಾರಣಕ್ಕೆ ಏನು ಅವ್ರ ಮನೆಗೆ ಹಾಕಿಲ್ಲ, ಇಲ್ಲೊಂದು ಹಾಕಿಲ್ಲ, ಎಲ್ಲೋ ಮನೆ ಮುಂದೆ ಹೆಂಗೆ ನಿಮ್ಮ ಮನೆ ಮುಂದೆ ನಮ್ಮ ಮನೆ ಮುಂದೆ ಎಲ್ಲರೂ ಹಾಕ್ಕೊಂಡು ಹೋಗ್ತಾರೆ, ಯಾರೋ ವಾಲ್ಮೀಕಿ ಅಜ್ಜನ ಅಭಿಮಾನಿಗಳು ಹಾಕ್ಕೊಂಡು ಹೋಗಿದ್ದಾರೆ. ಅದನ್ನು ದಿಢೀರ್ನ ಯಾರಿಗನ್ನ ಇನ್ನೊಬ್ರಿಗೆ ಹೇಳಿದೇನೋ, ಇಲ್ಲಾಂದರೆ ನನಗೆ ಫೋನ್ ಮಾಡಿದ್ದು, ನೋಡಪ್ಪ ಈ ಥರ ಇದೆ, ಸ್ವಲ್ಪ ಇಲ್ಲಿ ನಮಗೆ ಕಂಫರ್ಟಬಲ್ ಆಗಿಲ್ಲ ತೆಗೆಸಂದರೆ ನಾವು ಹುಡುಗರಿಗೆ ಹೇಳಿ ತೆಗೆಸ್ತಿದ್ವಿ. ಅದಕ್ಕೆ ಅವನೇ ಬಂದ್ಬಿಟ್ಟು ಇಲ್ಲೆಲ್ಲ ಇಷ್ಟು ರಾದ್ದಾಂತವನ್ನು ಮಾಡಿ ಅಜ್ಜಿಯವರ ಕಾರ್ಯಕ್ರಮ ನಡೀಬಾರ್ದು ಅಂತೇಳಿ ದುರುದ್ದೇಶದಿಂದ ಇವತ್ತು ಒಂದು ಹುಡುಗನ ಹತ್ಯೆಯನ್ನು ಮಾಡೋವರೆಗೆ ಕೂಡ ಅವರು ಕೈಯನ್ನು ಹಾಕಿದ್ದಾರೆ. ಆದರೆ ಯಾವತ್ತೂ ಬಳ್ಳಾರಿ ಜನತೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಎಲ್ಲ ರೀತಿಯಲ್ಲಿ ಏನು ಮಾಡಬೇಕಂದ್ರೂ ಮಾಡೋಕ್ಕೆ ಎಲ್ಲರೂ ತಯಾರಾಗಿದ್ದಾರೆ. ಆದರೆ ಬಳ್ಳಾರಿ ಶಾಂತಿಯನ್ನು ಕೆಡಿಸಬಾರ್ದು, ಬಳ್ಳಾರಿ ಶಾಂತಿಯುತವಾಗಿ ಇರಬೇಕನ್ನೋದು ಒಂದೇ ಉದ್ದೇಶದಿಂದ ನಾವೆಲ್ಲರೂ ಇಷ್ಟು ಶಾಂತಿಯುತವಾಗಿದ್ದೀವಿ. ಆದರೆ ನಮ್ಮ ಆಗ್ರಹ ಏನು, ಪೊಲೀಸರು ಎಲ್ಲರೂ ಇವತ್ತು ಬಂದು, ಸರ್ ಇಲ್ಲ ನೀವು ಈ ಥರ ಮಾಡಿಬಿಟ್ರೆ ಬಳ್ಳಾರಿ ಶಾಂತಿಯುತವಾಗ ಉಳಿಯಲ್ಲ, ದಯಮಾಡಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಓದ್ಕೊಂಡಿದ್ದೀರಿ. ಅವ್ರಿಗಂತೂ 65 ವಯಸ್ಸಾಗಿದೆ. ನಾವು ಸಣ್ಣ 34-35 ವಯಸ್ಸಿದ್ದವ್ರಿಗೆ ಇಷ್ಟು ಪರಿಜ್ಞಾನ ಇಟ್ಕೊಂಡ್ರು, ಅವ್ರಿಗೆ 65 ವಯಸ್ಸಾದರೂ ಇನ್ನೂ ಈ ಚಿಲ್ಲರೆ ಬುದ್ಧಿಯನ್ನು ಬಿಡ್ತಾ ಇಲ್ಲ. ಅವ್ನು ಚಿಲ್ಲರೆ ಬುದ್ಧಿ ಜೀವನದಲ್ಲಿ ಬಿಡಲ್ಲ. ಇವತ್ತು ಏನು ಹುಡುಗರು ಹತ್ಯೆ ಮಾಡೋಕ್ಕೆ ಇವರೆಲ್ಲ ಪ್ರಯತ್ನ ಮಾಡಿ ಹುಡುಗನ ಹತ್ಯೆ ಮಾಡಿದರೆ ಅವರಿಗೆ ಖಂಡಿತವಾಗೂ ಶಿಕ್ಷೆ ಆಗಬೇಕು. ಸರಿ, ಯಾರು ಸರ್ ಕಾರ್ಯಕರ್ತ? ನಿಮ್ಮ ಕಾರ್ಯಕರ್ತ ಯಾರು ಮತ್ತು ಯಾವ ಏರಿಯಾ, ಏನು ಹೆಸರು ಸರ್? ಈಗ ರಾಜಶೇಖರ್ ಅಂತೇಳಿ ಹುಡುಗ ಇಲ್ಲೇ ನಮ್ಮ ಹುಸೇನ್ ನಗರ್ ಹತ್ರ ಇರ್ತಾನೆ ಹುಡುಗನ. ಆ ಹುಡುಗನ ಈಗ ಏನೋ ಒಂದು ಇದು ಕ್ರಿಯೇಟ್ ಮಾಡಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ತೊಗೊಂಬಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬಾರ್ದು ಅಂತೇಳಿ ವಾಲ್ಮೀಕಿ ಅವ್ರ ಮೇಲೆ ಅನ್ಯಾಯ ಮಾಡ್ಬೇಕಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಇವ್ರು ಮಾಡಿದ್ದಾರೆ. ಯಾರು ಮಾಡಿಸಿದ್ದು ಸರ್? ಇವನೇ ಜನಾರ್ದನ್ ರೆಡ್ಡಿ ಮತ್ತು ಅವನ ಅಣ್ಣ ಸೋಮಶೇಖರ್ ರೆಡ್ಡಿ ಮತ್ತು ಅವರೆಲ್ಲ ಸಹೋದ್ಯೋಗಿಗಳು. ಸರಿ, ಜನಾರ್ದನ್ ರೆಡ್ಡಿ ಅವರು ಒಂದು ಆರೋಪ ಮಾಡಿದ್ದಾರೆ, ನಾನು ಗಂಗಾವತಿಯಿಂದ ಮನೆಗೆ ಬರುವಾಗ ಇಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತಿದ್ರು, ನಾನು ಬಂದ ಕೂಡಲೇ ನನ್ನ ಕಡೆ ಫೈರ್ ಮಾಡಿದ್ರು, ಅಂದರೆ ನಾನು ಕೊಲೆಗೆ ಯತ್ನ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಇಲ್ಲ ಅವರು ನೋಡಿ, ಜನಾರ್ದನ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಅನ್ನ ನಡೆಸಲಾಗಿದೆ. ಫೈರಿಂಗ್ ನಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನ ಅಪ್ಪಿರೋದು. ಘರ್ಷಣೆ ಬಗ್ಗೆ ಮಾಹಿತಿ ಪಡೆದ ಗೃಹ ಸಚಿವ ಪರಮೇಶ್ವರ್ ಭರತ್ ರೆಡ್ಡಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜನಾರ್ದನ ರೆಡ್ಡಿ ಮನೆ ಮುಂದೆ ಫೈರಿಂಗ್ ನಡೆಸಲಾಯಿತು. ಈ ವೇಳೆ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅನ್ನುವಂತಹ ವ್ಯಕ್ತಿ ಸಾವನ್ನಪ್ಪಿರೋದು. ಈ ಘರ್ಷಣೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಖುದ್ದು ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿ ಏನಾಯ್ತು, ಘಟನೆ ಹೇಗೆ ಶುರುವಾಯಿತು, ಈ ಕಾರ್ಯಕರ್ತ ಸಾವನ್ನಪ್ಪಿದ ಹೇಗೆ, ಈ ರೀತಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಫೈರಿಂಗ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿಗೆ ಈಡಾಗಿರೋದು, ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಬಳ್ಳಾರಿಯಲ್ಲಿ ಕಿಚ್ಚೆಬ್ಬಿಸಿದ ಈ ಬ್ಯಾನರ್ ಅಳವಡಿಕೆ ವಿಚಾರ. ಜನಾರ್ದನ ರೆಡ್ಡಿ ಮನೆ ಮುಂದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರ ಫೈಟ್. ಮುನ್ನೆಚ್ಚರಿಕೆಯಾಗಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಜನಾರ್ದನ ರೆಡ್ಡಿ ಮನೆಯ 200 ಮೀಟರ್ ಸುತ್ತ ಈ ನಿಷೇಧಾಜ್ಞೆ ಜಾರಿಯಾಗಿದೆ. ಇದನ್ನ ಜಾರಿಗೊಳಿಸಿ ಎಸಿ ರಾಜೇಶ್ ಆದೇಶವನ್ನ ಹೊರಡಿಸಿದ್ದಾರೆ. ಬಿಗುವಿನ ವಾತಾವರಣ
ನಿರ್ಮಾಣ ಆಗಿರೋದು. ಹೀಗಾಗಿ ಅಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಅಲ್ಲಿರುವಂತಹ ಗುಂಪನ್ನ ಚದುರಿಸುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಓರ್ವ ಸಾವನ್ನು ಸಹ ಅಪ್ಪಿರೋದು. ಫೈರಿಂಗ್ ಸಹ ಆಗಿದೆ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ. ಕಲ್ಲು ತೂರಾಟ ನಡೀತು. ಬ್ಯಾನರ್ ಅಳವಡಿಕೆ ವಿಚಾರ ಈ ರೀತಿ ಒಂದು ಗುಂಪು ಘರ್ಷಣೆಗೆ ತಿರುಗಿದೆ. ಹೀಗಾಗಿ ಅಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ನಿವಾಸದಲ್ಲೇ ಸ್ನೇಹಿತ ರಾಮುಲು ಮೊಕ್ಕಾಮನ್ನ ಹೂಡಿರೋದು. ಆಪ್ತನ ರಕ್ಷಣೆಗೆ ನಿಂತ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲೇ ಮೊಕ್ಕಾಮನ್ನ ಹೂಡಿದ್ದಾರೆ. ಶ್ರೀರಾಮುಲು ಅವರು ಘಟನೆ ಬಗ್ಗೆ ತಿಳಿತಿದ್ದಂತೆ ಶ್ರೀರಾಮುಲು ಅವರು ಅಲ್ಲಿ ದೌಡಾಯಿಸಿದ್ರು. ಸ್ನೇಹಿತನ ಮನೆ ಮುಂದೆ ಈ ರೀತಿ ಒಂದು ಘರ್ಷಣೆ ಆಗ್ತಿದ್ದಂತೆ ಅಲ್ಲಿಗೆ ದೌಡಾಯಿಸಿ ರಾಮುಲು ಅವರು ಸದ್ಯ ಅಲ್ಲೇ ಮೊಕ್ಕಾಂ ಹೂಡಿದ್ದಾರೆ.